ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನ ಮುಂಜಾನೆ ನಿಮಗೆ ಹೇಗಿತ್ತು? ನೀವು ಮುಂಜಾನೆ ಹೋಗಿ ದೇವರನ್ನು ಸ್ತುತಿಸಿ ದೇವರೊಂದಿಗೆ ಮಾತನಾಡಿ ಆತನು ಮಾತನಾಡಿದ್ದನ್ನು ಕೇಳಿದ್ದೀರಾ? ಪ್ರತಿನಿತ್ಯವೂ ಕೂಡ ನಾವು ದೇವರೊಂದಿಗೆ ನಡೆಯಬೇಕು. ಅದಕ್ಕೆ ನಾವು ಜೀವಿತದಲ್ಲಿ ಅವಕಾಶ ಕೊಡಬೇಕು. ಇದನ್ನು ನಿಮ್ಮ ಜೀವಿತದಲ್ಲಿ ನೀವು ಯಾವಾಗಲೂ ಅನುಸರಿಸಬೇಕು. ಸರಿನಾ? ಸರಿ, ಈ ದಿನದಲ್ಲಿ ದೇವರು ನನಗೆ ಏನು ಹೇಳಲು ಬಯಸುತ್ತಾರೆ ಎಂದು ಅಂದುಕೊಳ್ಳುತ್ತೀರಾ? ಕೆಲವು ಕಾರ್ಯಗಳು ನಿಮ್ಮ ಹೃದಯವನ್ನು ಬಾಧಿಸಿ, ಅಯ್ಯೋ ಈ ರೀತಿ ಆಯಿತು, ಅಯ್ಯೋ ಆ ರೀತಿ ಆಯಿತು, ಏನು ಮಾಡುವುದು, ನಮ್ಮ ಕುಟುಂಬದಲ್ಲಿ ಈ ರೀತಿ ಆಗುತ್ತದೆ ಎಂದು ಅಂದುಕೊಳ್ಳಲೇ ಇಲ್ಲ, ಈ ರೀತಿಯಾಗಿ ಆಗಿ ಹೋಯಿತಲ್ಲ, ಇದನ್ನು ನಾನು ಹೇಗೆ ಸರಿಪಡಿಸುವುದು, ನನ್ನ ಕೆಲಸದಲ್ಲಿ ನನ್ನ ಬಿಸ್ನೆಸ್ನಲ್ಲಿ ಕೂಡ ಈ ರೀತಿ ಆಗಿ ಹೋಯಿತು, ಏನ್ ಮಾಡುವುದು ಎಂಬುದಾಗಿ ತೊಳಲಾಡುತ್ತಾ ಇದ್ದೀರಾ? ದೇವರು ನಿಮಗೊಂದು ಮಾತನ್ನು ಹೇಳುತ್ತಾರೆ. ಏನು ಗೊತ್ತಾ? ಯೆರೆಮೀಯ 18ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಕುಂಬಾರನು ಮಡಿಕೆ ಮಾಡುವುದನ್ನು ನೋಡಿದ್ದೀರಾ? ಮಣ್ಣಿನ ಮಡಿಕೆ ಮಾಡುವುದನ್ನು ನಾನು ನೋಡಿದ್ದೇನೆ. ನಮ್ಮ ಊರಿನ ಪಕ್ಕದಲ್ಲಿ ಅನೇಕ ಕುಂಬಾರರು ಮಡಿಕೆಗಳು, ಜೇಡಿ ಮಣ್ಣಿನಿಂದ ಮಡಿಕೆಗಳನ್ನು ಮಾಡುವುದನ್ನು ನಾನು ನೋಡಿದ್ದೇನೆ. ಅವರಿಗೆ ಒಂದು ಚಕ್ರ ಇರುತ್ತದೆ, ಅಲ್ಲಿ ಒಂದು ಜೇಡಿ ಮಣ್ಣನ್ನು ಇಟ್ಟು ಆ ಒಂದು ಜೇಡಿ ಮಣ್ಣನ್ನು ಚೆನ್ನಾಗಿ ನೀರೆಲ್ಲ ಹಾಕಿ ಹದ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ಅದರಲ್ಲಿರುವಂತಹ ಕಲ್ಲುಗಳು ಆ ರೀತಿ ಏನೇ ಇದ್ದರೂ ಕೂಡ ಎಲ್ಲವನ್ನು ತೆಗೆದು ಶುದ್ಧೀಕರಿಸಿ ಅದರ ನಂತರ ಚಕ್ರದ ಮೇಲೆ ಹಾಕಿ ತಮ್ಮ ಕೈಗಳಿಂದ ಸುಂದರವಾದ ಪಾತ್ರೆಯಾಗಿ ಅದನ್ನು ರೂಪಿಸಿ, ಚಿಕ್ಕ ಮಡಿಕೆ, ದೊಡ್ಡ ಮಡಿಕೆ, ವಿಧ ವಿಧವಾದ ಆಕೃತಿಯಲ್ಲಿ ಸುಂದರವಾಗಿ ಅವರು ಪಾತ್ರೆಗಳನ್ನು ಮಾಡುವರು. ಕೆಲ ಸಮಯಗಳಲ್ಲಿ ಚಕ್ರದ ಮೇಲೆ ಅದನ್ನು ಮಾಡುತ್ತಾ ಪೂರ್ತಿ ಮಡಿಕೆಯಾಗಿ ಅದು ಬರುವಾಗ ಮೇಲಕ್ಕೆ ತೆಗೆಯುವ ಸಮಯದಲ್ಲಿ ಅದು ಒಡೆದು ಹೋಗುತ್ತದೆ. ತಕ್ಷಣವೇ ಸರಿಯಿಲ್ಲ ಇದು ಎಂಬುದಾಗಿ ಆ ಮಣ್ಣನ್ನು ತೆಗೆದು ಬೀಸಾಡುವುದಿಲ್ಲ. ಆ ಕುಂಬಾರನು ಪುನಃ ಮಣ್ಣನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸಿ ಅದನ್ನು ಪುನಃ ಚಕ್ರದ ಮೇಲೆ ಇಟ್ಟು ಹೊಸ ಒಂದು ಪಾತ್ರೆಯಾಗಿ ರೂಪಿಸುವನು. ದೇವರು ಆ ರೀತಿಯಾಗಿಯೇ ಹೇಳುತ್ತಾರೆ, ಕುಂಬಾರನ ಕೈಯಲ್ಲಿ ಇರುವಂಥ ಜೇಡಿ ಮಣ್ಣಿನ ಹಾಗೆ ನೀವು ನನ್ನ ಕೈಗಳಲ್ಲಿ ಇದ್ದೀರಿ. ಒಂದು ವೇಳೆ ನೀವು ಅಂದುಕೊಂಡಂತೆ ನಡೆಯದೆ ಕೆಟ್ಟು ಹೋಯಿತಲ್ಲ, ಸರಿಯಿಲ್ಲದೆ ಹೋಯಿತಲ್ಲ, ಬಾಧಿಸಲ್ಪಟ್ಟು ಹೋಯಿತಲ್ಲ, ಈ ಜೀವಿತ ಬಾಧಿಸಲ್ಪಟ್ಟಿತು, ನನ್ನ ಮಕ್ಕಳ ಜೀವಿತ ಬಾಧಿಸಲ್ಪಟ್ಟಿತು, ನನ್ನ ಜೀವಿತ ಬಾಧಿಸಲ್ಪಟ್ಟಿತು, ನಾನು ಅಂದುಕೊಂಡಂತೆ ಅದು ಸುಂದರವಾಗಿ ಬರಲಿಲ್ಲ, ಎಲ್ಲ ಮುಗಿದು ಹೋಯಿತು ಅಂದುಕೊಳ್ಳುತ್ತೀರಾ? ದೇವರು ಹೇಳುತ್ತಾರೆ, ಮುಗಿಯಲಿಲ್ಲ. ನಾನದನ್ನು ಇನ್ನೊಂದು ಪಾತ್ರೆಯಾಗಿ ರೂಪಿಸುವೆ, ಒಂದು ಸುಂದರವಾದ ಪಾತ್ರೆಯಾಗಿ ರೂಪಿಸುವೆ. ನೀವು ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನನ್ನ ಕರಗಳಲ್ಲಿ ಒಪ್ಪಿಸಿಕೊಡಿ ಎಂದು ದೇವರು ನಿಮಗೆ ಹೇಳುತ್ತಾರೆ. ಈ ರೀತಿಯಾಗಿ ಅನೇಕರ ಜೀವಿತದಲ್ಲಿ ನಡೆದಿರುವುದನ್ನು ನಾನು ನೋಡಿದ್ದೇನೆ. ಅಂದರೆ ಸೆಕೆಂಡ್ ಚಾನ್ಸ್, ಮೊದಲನೆಯ ಕಾರ್ಯ, ನಾನು ದೇವರ ಚಿತ್ತದಂತೆ ಮಾಡಲಿಲ್ಲ, ದೇವರು ಎದುರು ನೋಡಿದಂತೆ ನಡೆಯಲಿಲ್ಲ, ಎಲ್ಲ ಹೋಯಿತು, ಎಲ್ಲ ಮುಗಿದು ಹೋಯಿತು ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ಆತನು ನಮಗೆ ಎರಡನೇ ಅವಕಾಶವನ್ನು ಕೊಡುತ್ತಾನೆ. ಹಾಗಾದರೆ ಆತನ ಕೈಗಳಲ್ಲೇ ನೀವು ಇದ್ದೀರಿ. ಕೆಟ್ಟು ಹೋದರೂ ಆತನು ನಿಮ್ಮನ್ನು ದೂರ ಹಾಕಲಿಲ್ಲ, ಸರಿ ಇಲ್ಲದೆ ನೀವು ಬಾಧಿಸಲ್ಪಟ್ಟರೂ ನಿಮ್ಮನ್ನು ತಿರಸ್ಕರಿಸಿ ತಳ್ಳಲಿಲ್ಲ. ನೀವು ಪೂರ್ತಿಯಾಗಿ ಒಪ್ಪಿಸಿ ಕೊಡಿರಿ. ಆತನು ಕುಂಬಾರನಿಗೆ ತಕ್ಕಂತ ಇನ್ನೊಂದು ಪಾತ್ರೆಯಾಗಿ ಸುಂದರವಾಗಿ ರೂಪಿಸಿ ತೆಗೆಯುವ ಹಾಗೆ ನಿಮ್ಮ ಜೀವಿತವನ್ನು ಆತನು ರೂಪಿಸಿ ಸುಂದರವಾಗಿ ಮಾಡುವನು. ಆ ಜೇಡಿ ಮಣ್ಣು ಹೇಳುವುದಕ್ಕೆ ಸಾಧ್ಯವಾ? ನನ್ನನ್ನೊಂದು ಪಾತ್ರೆಯಾಗಿ ಮಾಡಿರಿ, ಇಲ್ಲ ನನ್ನನ್ನು ತಟ್ಟೆಯಾಗಿ ಮಾಡಿರಿ, ಇಲ್ಲವಾದರೆ ನನ್ನನ್ನು ಸುಂದರವಾದ ಒಂದು ವಾಸಾಗಿ ಮಾಡಿರಿ ಎಂಬುದಾಗಿ ಜೇಡಿಮಣ್ಣು ಹೇಳಲು ಸಾಧ್ಯವಾ? ಕುಂಬಾರನು ಏನು ಅಂದುಕೊಳ್ಳುತ್ತಾನೋ ಅದಕ್ಕೆ ತಕ್ಕಂತ ಪಾತ್ರೆಯಾಗಿ ರೂಪಿಸುವನು. ಹಾಗಾದರೆ ನೀವು ದೇವರ ಬಳಿ ಹೋಗಿ ಈ ರೀತಿ ಮಾಡಿರಿ, ಆ ರೀತಿ ಮಾಡಿರಿ, ನನಗೆ ಆ ರೀತಿ ಕಾರ್ಯವನ್ನು ಮಾಡಿರಿ ಎಂಬುದಾಗಿ ಎಲ್ಲ ಕೇಳದೆ ನಿಮ್ಮ ಕೈಗಳಲ್ಲಿ ಒಂದು ಜೇಡಿ ಮಣ್ಣಂತೆ ನನ್ನನ್ನು ಒಪ್ಪಿಸುತ್ತೇನೆ, ನಿಮಗೆ ಗೊತ್ತು ಯಾವುದು ಬೆಸ್ಟ್ ಎಂಬುದಾಗಿ, ನಿಮ್ಮ ಹೃದಯಕ್ಕೆ ತಕ್ಕಂತೆ ನೀವು ಬಯಸುವಂತ ಪಾತ್ರೆಯಾಗಿ ನನ್ನನ್ನು ರೂಪಿಸಿ ಅಂದರೆ ಪ್ರಯೋಜನವಾಗಿರುವ ಆಶೀರ್ವಾದವಾಗಿರುವ ಒಂದು ಪಾತ್ರೆಯಾಗಿ ಆತನು ರೂಪಿಸಿ ನಿಮಗೆ ಹೊಸ ಒಂದು ಆಕೃತಿಯನ್ನು ಕೊಟ್ಟು ಆತನು ಉಪಯೋಗಿಸುವುದನ್ನು ನೀವು ನೋಡಬಹುದು. ಆದ್ದರಿಂದ ಇಂದು ನಿಮ್ಮ ಜೀವಿತದಲ್ಲಿ ಬಾಧಿಸಲ್ಪಟ್ಟಿತು, ಎಲ್ಲ ಮುಗಿದು ಹೋಯಿತು, ಇನ್ನೂ ಅಷ್ಟೇ ಚೆನ್ನಾಗಿ ಇತ್ತು, ಕಡೆಗಳಿಗಲ್ಲಿ ಈ ರೀತಿ ಆಯಿತು ಎಂದು ಅಂದುಕೊಳ್ಳುತ್ತೀರಾ? ಇಲ್ಲ, ಒಂದು ಹೊಸ ಆರಂಭವನ್ನು ದೇವರು ನಿಮಗಾಗಿ ಇಟ್ಟಿದ್ದಾರೆ, ಒಂದು ಹೊಸ ಯೋಜನೆಯನ್ನು ದೇವರು ನಿಮಗಾಗಿ ಇಟ್ಟಿದ್ದಾರೆ. ಆತನ ಕರಗಳಲ್ಲಿ ಜೇಡಿ ಮಣ್ಣಿನಂತೆ ಸಮರ್ಪಿಸಿರಿ. ಹಿಂದೆ ಒಂದು ಬದಲಾವಣೆಯನ್ನು ಆತನು ಉಂಟು ಮಾಡುವುದನ್ನು ನೀವು ಕಾಣುವಿರಿ. ಸುಂದರವಾದ ಒಂದು ಉಪಯೋಗವಾದಂಥ ಪಾತ್ರೆಯಾಗಿ ರೂಪಿಸಿ, ಪ್ರಯೋಜನವುಳ್ಳಂಥ ಪಾತ್ರೆಯಾಗಿ ನಿಮ್ಮನ್ನು ರೂಪಿಸಿ ಉಪಯೋಗಿಸುವರು.
ಆದ್ದರಿಂದ ಮುಗಿದು ಹೋಯಿತು ಎಂದು ಅಂದುಕೊಳ್ಳದೆ ಒಂದು ಹೊಸ ಆರಂಭಕ್ಕಾಗಿರುವಂತ ಸಮಯ ಇದು ಎಂಬುದನ್ನು ಅರಿತುಕೊಳ್ಳಿರಿ. ಸೋತು ಹೋಗಬೇಡಿರಿ. ನಿಮ್ಮನ್ನು ದೇವರ ಕರಗಳಲ್ಲಿ ಜೇಡಿ ಮಣ್ಣಿನಂತೆ ಒಪ್ಪಿಸಿಕೊಡುವಿರಾ? ಆತನು ಕರಗಳಲ್ಲಿ ತೆಗೆದುಕೊಂಡು ನಿಮ್ಮನ್ನು ಹೊಸ ಪಾತ್ರೆಯಾಗಿ ರೂಪಿಸಲಿದ್ದಾನೆ. ಹಾಗಾದರೆ ದೇವರನ್ನು ನೋಡಿ ಹೇಳಿರಿ, ಇಗೋ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಕುಂಬಾರನ ಕೈಯಲ್ಲಿರುವ ಜೇಡಿ ಮಣ್ಣಿನಂತೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ದೇವರೇ, ನೀವೇ ನನ್ನನ್ನು ಸೃಷ್ಟಿಸಿದವರು. ನೀವೇ ನನ್ನನ್ನು ಸರಿಯಾಗಿ ಉಪಯೋಗಿಸಲು ಸಾಧ್ಯ. ನನ್ನನ್ನು ತಕ್ಕಂತ ನಿಮಗೆ ಒಪ್ಪುವಂತ ಪ್ರಯೋಜನವಾದ ಪಾತ್ರೆಯಾಗಿ ಉಪಯೋಗಿಸಿರಿ ಎಂಬುದಾಗಿ ಒಪ್ಪಿಸಿಕೊಡಿರಿ. ಬದಲಾವಣೆಯನ್ನು ಕಾಣುವಿರಿ. ಆ ರೀತಿಯೊಂದು ಚಿಕ್ಕ ಪ್ರಾರ್ಥನೆ ಮಾಡಿರಿ. ದೇವರೇ, ನೀವು ಕುಂಬಾರನು ನಿಮ್ಮ ಕರಗಳಲ್ಲಿ ಜೇಡಿ ಮಣ್ಣಿನ ಹಾಗೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ನೀವು ಮೆಚ್ಚುವ ಹಾಗೆ ಸುಂದರವಾದ ಪ್ರಯೋಜನವಾದ ಒಂದು ಪಾತ್ರೆಯಾಗಿ ನೀವು ನನ್ನನ್ನು ರೂಪಿಸುವುದಕ್ಕೆ ನನ್ನನ್ನು ಪೂರ್ಣವಾಗಿ ಒಪ್ಪಿಸುತ್ತೇನೆ. ಒಂದು ಹೊಸ ಆರಂಭವನ್ನು ನನ್ನ ಜೀವಿತದಲ್ಲಿ ಉಂಟು ಮಾಡುವಿರಿ. ಹಳೆಯ ಹಾಳಾದಂಥ ಬಾಧಿಸಲ್ಪಟ್ಟಂಥ ಕೆಟ್ಟು ಹೋದಂಥ ಎಲ್ಲ ಕಾರ್ಯಗಳನ್ನು ನೀಗಿಸಿ ಹೊಸದಾಗಿ ಆಶೀರ್ವಾದವಾದ ಪಾತ್ರೆಯಾಗಿ ನನ್ನನ್ನು ರೂಪಿಸುವಂತೆ ಅರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.